ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕತೆ ಬಾಯಿ ಮಾತುಗಳು. ಗಜೇಂದ್ರಪುರ ಅನ್ನೋ ಹಳ್ಳಿಯಲ್ಲಿ ವೀರಮಲ್ಲು ಅನ್ನೋ ಒಬ್ಬ ವ್ಯಕ್ತಿ ಇದ್ರು. ಅವರು ಕೆಲ್ಸ ಮಾತ್ರ ಯಾವ್ದು ಮಾಡದೇ ಇದ್ರು, ಮಾತಲ್ಲೇ ಕೋಟೆ ಕಟ್ತಿದ್ರು. ಹಾಗೆ ಒಂದು ದಿನ ವೀರಮಲ್ಲು ಊರಲ್ಲಿ ಸುತ್ತಾಡ್ತಿರೋವಾಗ ಹೊಲಕ್ ಹೋಗ್ತಿರೋ ರಾಮಯ್ಯನ ನೋಡ್ತಾರೆ. ಏನ್ ರಮಣ್ಣ, ಇಷ್ಟು ಬೆಳಗ್ಗೆ ಹೊಲಕ್ಕೆ ಹೋಗ್ತಾ ಇದೀಯಾ? ಏನ್ ಸಮಾಚಾರ? ಕೆಲ್ಸಕಾರ ಇಲ್ದೆ ನಿನ್ನಿದ್ರೆ ಹೋಗ್ತಾ ಇದ್ರೆ ನಿನಗೋಸ್ಕರ ಬೆಳಗ್ಗೆ ಆಗುತ್ತಾ ಏನು? ಅದ್ರ ಕೆಲ್ಸ ಅದ್ ಮಾಡ್ಕೊಂಡು ಹೋಗ್ತಿರುತ್ತೆ. ನೀನೇ ಕೆಲ್ಸ ಇಲ್ದೆ ಈ ತರ ಇದೀಯಾ? ಸರಿ ಬಿಡು, ನಿನ್ನ ಹತ್ರ ಮಾತಾಡಿ ನಾನು ಸಮಯ ಹಾಳು ಮಾಡ್ಕೊಡಲ್ಲ. ಹೋಗ್ ಬರ್ತೀನಿ ಅಂತ ಹೇಳಿ ಕೋಡಲಿನ ತಗೊಂಡು ಅಲ್ಲಿಂದ ಅವ್ರ ಹೊಲಕ್ಕೆ ಹೋಗ್ತಾರೆ ರಾಮಯ್ಯ. ಹೋಗ್ಲಿ ಬಿಡು ಅಂತ ಏನೋ ವಿಚಾರಿಸಿದ್ರೆ ಇಷ್ಟು ದುರಂಕರದಲ್ಲಿ ಮಾತಾಡೋದಾ? ಸಾಯಂಕಾಲ ಬಂದಾಗ ಹೇಳ್ತೀನಿ ಅವನ ಕಥೆನ. ಈಗ ನಮಗೆ ಕಾಲ ಕಳಿಬೇಕು ಅಂದ್ರೆ ಯಾರಾದ್ರೂ ಒಬ್ರು ಸಿಕ್ಬೇಕಲ್ವಾ? ಅವ್ರು ನಿನ್ನ ಹುಡುಕಬೇಕು. ಅಂತ ಅನ್ಕೊಂಡು ಆ ಊರಲ್ಲಿ ಸುತ್ತಾಡ್ತಿದ್ರು. ಒಂದ್ ಸ್ವಲ್ಪ ಹೊತ್ತಲ್ಲಿ ಅಲ್ಲೊಂದು ಪುಟ್ಟ ಬಾಲಕನ ನೋಡ್ತಾರೆ. ಆ ಹುಡುಗನ ಹತ್ರ ಹೋಗಿ, ಏನಪ್ಪ, ಯಾರ್ ನೀನು? ಇಲ್ಲಿ ಒಬ್ನೇ ಏನು ಮಾಡ್ತಾ ಇದೀಯಾ? ನನ್ ಹೆಸರು ನಂದು. ನಾನ್ ಆಟ ಆಡ್ಕೊಂಡು ಎಲ್ಲಿಗ್ ಬಂದಿದ್ದೀನೋ ಗೊತ್ತಿಲ್ಲ. ಎಲ್ಲಿಗೆ ಹೋದ್ರು ಮನೆ ಕಾಣಿಸ್ತಿಲ್ಲ. ಸರಿ ಬಿಡು, ನಾನು ನಿನ್ನ ಮನೆಗೆ ಸೇರಿಸ್ತೀನಿ. ಆದ್ರೆ ನೀನ್ ಯಾರ ಮಗನೋ ಹೇಳು. ನಮ್ಮ ಅಪ್ಪ ಹೆಸರು ಶಂಕರಯ್ಯ. ಆಯ್ತು, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಮ್ ತಂದೆ ಬಗ್ಗೆ ಇನ್ನು ಏನಾದ್ರೂ ಹೇಳು. ಆತರ ಆ ಹುಡುಗನ ಹತ್ರ ಮಾತಾಡ್ಕೊಂಡು ಶಂಕರಯ್ಯ ಹತ್ರ ಕರ್ಕೊಂಡು ಹೋಗ್ತಾರೆ. ಅಷ್ಟ್ರಲ್ಲಿ ತುಂಬಾ ಹೆದರ್ಕೊಂಡಿದ್ದ ಶಂಕರಯ್ಯ ಆ ಮಗುನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ವೀರಮಲ್ಲು ಮಗುನ ಕರ್ಕೊಂಬರೋದನ್ನ ನೋಡಿ, ವೀರಮಲ್ಲು, ನಿನ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನಮ್ಮ ಮಗ ನಿನಗೆ ಹೆಂಗ್ ಕಾಣಿಸ್ತಾ? ಅದಾ, ರಾಮಯ್ಯ ಕಾಡ್ ಕಡೆಗೆ ಹೋಗೋದ್ ನೋಡಿ ನಾನು ಕೇಳಪಟ್ಟಿಗೆ ಅವನು ಮಾತನ್ನ ತಿರುಗಿಸಿ ಹಿಂದಕ್ಕೆ ಹೋದ. ಅದೇನೋ ತಿಳ್ಕೊಳ್ಳೋಣ ಅಂತ ನಾನು ಆ ಕಡೆ ಹೋದ್ರೆ ನೋಡಿ ಈ ಹುಡುಗ ಕಾಣಿಸ್ಕೊಂಡ. ಹೌದಾ? ಕಾಡಲ್ಲಿ ಏನಿದೆ ಅಂತ ಹೋದೆ, ಅದನ್ನ ತಿಳ್ಕೊಳ್ಳೋಣ ಅಂತ ಹೋದೆ. ಅಷ್ಟೊತ್ತರಲ್ಲಿ ಇದಾಯ್ತು. ಅದಂಗಿರ್ಲಿ, ಈ ವಿಷಯನ ಯಾರಿಗೂ ಹೇಳ್ಬೇಡ, ಮುಖ್ಯವಾಗಿ ಆ ರಾಮಯ್ಯನಿಗೆ ಮಾತ್ರ ಹೇಳ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ವೀರಮಲ್ಲು ಹೇಳಿದ ಮಾತು ಅಲ್ಲಿ ಇಲ್ಲಿ ಅಂತ ಎಲ್ಲರ ಬಾಯಲ್ಲೂ ಬಿದ್ದು ಕೊನೆಯದಾಗಿ ರಾಮಯ್ಯ ಅವ್ರ ಹೊಲದಲ್ಲಿ ಕಲ್ಪವೃಕ್ಷನ ನೋಡಿ ಆ ಮರ ಅವರ ಎಲ್ಲಾ ಕೋರಿಕೆನ ತೀರ್ಸುತ್ತೆ ಅಂತ, ಅದಕ್ಕೆ ಅವ್ರ ಜೀವನದಲ್ಲಿ ಯಾವ ಕಷ್ಟನೂ ಇಲ್ಲ ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಇದನ್ನ ಪ್ರಜೆಗಳು ನಂಬ್ತಾರೆ. ಹಾಗೆ ಕೊನೆಗೆ ಇದು ರಾಮಯ್ಯ ಅವ್ರ ಕಿವಿಗೂ ಬೀಳುತ್ತೆ. ಆಮೇಲೆ ವೀರಮಲ್ಲು ಸೀದಾ ರಾಮಯ್ಯ ಹತ್ರ ಹೋಗಿ, ರಾಮಣ್ಣ, ನೀವಿಷ್ಟೊಂದು ಸ್ವಾರ್ಥಿ ಅಂತ ಅನ್ಕೊಂಡಿಲ್ಲ ಅಣ್ಣ. ಇಲ್ಲಾಂದ್ರೆ ಯಾವಾಗ್ಲೂ ನಿಮ್ ಜೊತೆನೇ ಇರುವಂತ ನನಗೂ ಕೂಡ ಹೇಳ್ದೇನೆ ಒಬ್ಬನೇ ಕಲ್ಪವೃಕ್ಷದಿಂದ ಬರುವಂತ ಪ್ರಯೋಜನ ಅನುಭವಿಸ್ಬೇಕು ಅನ್ಕೊಂಡಿದ್ಯಲ್ಲ. ಇವತ್ತು ನನ್ನ ಹೆಂಗಾದ್ರೂ ಕಲ್ಪವೃಕ್ಷದ ಹತ್ರ ತಗೊಂಡೋಗ್ಲೇಬೇಕು. ಸಾಗು ಮುಚ್ಚ ನಿನ್ನ ಅಧಿಕ ಪ್ರಸಂಗ. ಕಲ್ಪವೃಕ್ಷ ಏನು, ನಾನು ಕೋರಿಕೆ ತೀರಿಸೋದೇನು? ನಾನು ಹೊಲ, ನನ್ನ ಮನೆ ಬಿಟ್ರೆ ನನಗೆನ್ನೇನು ಗೊತ್ತಿಲ್ಲ. ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿಲ್ಲದೆ ಕಷ್ಟಪಟ್ಟು ಉಳಿಮೆ ಮಾಡ್ತಾ ಇದ್ದೀನಿ, ಅದೇ ಸಾಕು. ನಮ್ಮಮ್ಮ ಅಪ್ಪ ನನಗೆ ಕೊಟ್ಟಿರೋ ಮನೆನೇ ನನಗೆ ಸಾಕು. ಇದಕ್ಕೆ ಹೆಚ್ಚಿಗೆ ಏನು ಬೇಕು? ನನಗೆ ಬೇಕಾದಷ್ಟು ಧಾನ್ಯಗಳನ್ನ ಇಟ್ಕೊಂಡು ಮಿಕ್ಕಿರೋದನ್ನ ಮಾರಿದ್ರೆ ಎಷ್ಟೋ ಅಷ್ಟು ದುಡ್ಡು ಬರುತ್ತೆ. ನನ್ನ ರಟ್ಟೆ ಬಟ್ಟೆ ಹೊತ್ತು ನಾನು ಕಷ್ಟಪಡ್ತಿದ್ರೆ ಈ ರೀತಿ ಸುತ್ತಿ ನನ್ನ ಮೇಲೆ ಯಾಕೆ ಬರ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಅಂತೀಯ? ಒಮ್ಮೆ ನನ್ನ ಜೊತೆಗೆ ಬಾ, ತೋರಿಸ್ತೀನಿ ಅಂತ ಹೇಳಿ ರಾಮಯ್ಯನ ಕರ್ಕೊಂಡು ಆ ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ. ಇವರಿಬ್ರು ಅಲ್ಲಿ ಹೋಗ್ತಿರೋದನ್ನ ನೋಡಿ ಆ ಊರಿನ ಜನನು ಕೈಯಲ್ಲಿ ದೀಪ ಇಟ್ಕೊಂಡು ಕಾಡಿನೊಳಗೆ ಹೋಗ್ತಾರೆ. ಯಾರವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಿನಗೆ ಹೊರ ಕೊಡೋ ಕಲ್ಪವೃಕ್ಷ ಅವ್ರಿಗೂ ಬೇಕು ಅಂತ ಅದನ್ನೇ ಹುಡ್ಕೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಕೆಲವು ಜನ ರಾಮಯ್ಯ ಅಲ್ಲಿರೋದನ್ನ ನೋಡಿ ಕಲ್ಪವೃಕ್ಷ ಎಲ್ಲಿದೆ ಅಂತ ಹೇಳಿ ಅಂತ ರಾಮಯ್ಯನ ಕಾಡಿಸ್ತಾರೆ. ರಾಮಯ್ಯ ಅವ್ರಿಗದ್ ಗೊತ್ತಿಲ್ಲ ಅಂತ ತಲೆ ಒಡ್ಕೊಂಡ್ ಹೇಳಿದ್ರು ಎಲ್ರು ಅದನ್ನ ನಂಬ್ದಿರ ಅವ್ರ ಹತ್ರ ಕೇಳ್ತಾನೆ ಇದ್ರು. ಎಷ್ಟ್ ಕೇಳಿದ್ರು ಅದ್ರ ಬಗ್ಗೆ ಹೇಳಿಲ್ಲ ಅಂತ ದುಡ್ಡಿನ ಮೇಲಿರೋ ಆಸೆಯಿಂದ ಅವರನ್ನ ಜೋರಾಗಿ ಹೊಡೆದು ಬಿಡ್ತಾರೆ. ಕೊನೆಗೂ ಆ ಜಗಳ ತುಂಬಾ ದೊಡ್ಡದಾಗಿ ಆ ಊರಿನ ಮುಖ್ಯಸ್ಥರು ಇವರನ್ನ ಕರೆದು ಕೇಳ್ತಾರೆ. ರಾಮಯ್ಯ, ನಿಂಗೆ ಕಲ್ಪವೃಕ್ಷದ ಬಗ್ಗೆ ಗೊತ್ತು ಅಂತ ಊರ್ನವರೆಲ್ಲ ಹೇಳ್ತಾ ಇದ್ದಾರೆ. ನೀನೇನೋ ಇಲ್ಲ ಅಂತ ಹೇಳ್ತಿದ್ಯಾ. ನಿನ್ನ ಮಾತುಗಳನ್ನ ಹಿಂಗ್ ನಂಬೋದು? ದಣಿ, ನೀವು ಬುದ್ಧಿವಂತರು. ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ರಿ ದಣಿ. ನನಗೆ ನನ್ನ ಮನೆ ಹೊಲ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಾನು ಬೆಳಗ್ಗೆನೇ ಎದ್ದು ಹೊಲಕ್ಕೆ ಹೋಗ್ತೀನಿ, ಮತ್ತೆ ಕತ್ಲಾಗೋವರೆಗೂ ಮನೆಗೆ ಬರಲ್ಲ. ಅಷ್ಟು ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಶಿವಯ್ಯ, ನೀನು ಊರವ್ರಿಗೆಲ್ಲ ರಾಮಯ್ಯನ ಬಗ್ಗೆ ಹೇಳ್ದೆ ಅಂತ ಗೊತ್ತಾಯಿತು. ನಿನಗೆ ಹೆಂಗೆ ಗೊತ್ತು? ದಣಿ, ನನಗೆ ಆ ವೀರಮಲ್ಲು ಹೇಳ್ದ ದಣಿ.
ದಣಿ ನನಗೇನು ಗೊತ್ತಿಲ್ಲ, ಊರ್ನವರೆಲ್ಲ ಈ ರೀತಿ ಮಾತಾಡ್ತಾ ಇದಾರೆ ಅಂತ ನಾನು ಹೇಳ್ದೆ ಅಷ್ಟೇ. ಈ ತರ ಊರಿನ ಮುಖ್ಯಸ್ಥರು ಒಬ್ರಾದ್ಮೇಲೆ ಒಬ್ರಾಗಿ ಊರಿನ ಎಲ್ಲಾರ್ನೂ ವಿಚಾರಿಸಿ ಕೊನೆಗೆ ಶಂಕರಯ್ಯ ಹೇಳಿದ್ದು ಗೊತ್ತಾಗತ್ತೆ. ಶಂಕರಯ್ಯ, ಮೊದಲು ನೀನೇ ಈ ಮಾತು ಹೇಳಿದಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಇದಕ್ಕೆ ನೀನೇನು ಹೇಳ್ತೀಯ? ದಣಿ, ನಮ್ಮ ಮಗ ಕಳ್ಕೊಂಡ ಮೇಲೆ ವೀರಮಲ್ಲು ಕಾಪಾಡಿ ಕರ್ಕೊಂಬಂದ. ಆಗ ರಾಮಯ್ಯ ಕಾಡಿಗೆ ಹೋಗ್ತಿದ್ದಾಗ ಅದನ್ನ ನೋಡಿ ಹೊಲದ ಕಡೆ ಹೋದ್ರು ಅಂತ ಹೇಳಿದ್ರು. ಅದನ್ನ ನಾನು ಬಚ್ಚಿ ಹಿಡ್ಕೊಳಕ್ಕೆ ಹೇಳ್ದೆ, ಸುಂದ್ರಯ್ಯನಿಗೆ ಹೇಳ್ದೆ. ಸುಂದ್ರಯ್ಯ ನಾನು ಮಾತಾಡ್ತಾ ರಾಮಯ್ಯ ಯಾವಾಗೂ ತಿಂಡಿಗೆ ಬಟ್ಟೆಗೆ ಆಗಲಿ ಕಷ್ಟಪಡೋದು ಕಾಣಿಸ್ಲಿಲ್ಲ. ಒಂದು ವೇಳೆ ವೀರಮಲ್ಲು ಹೇಳ್ದಂಗೆ ಕಾಡಲ್ಲಿ ಏನಾದರೂ ಸಿಕ್ಕಿರ್ಬೋದಾ ಏನು? ಅಷ್ಟೇ ಅಲ್ಲದೆ ಇನ್ನೇನು ಹೇಳಿಲ್ಲ ದಣಿ. ಎಲ್ಲರೂ ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ನನಗಿದ್ರಲ್ಲಿ ಅರ್ಥ ಆಗಿರೋ ವಿಷಯ ಏನಂದರೆ, ಹೊಲಕ್ಕೆ ಹೋಗ್ತಿದ್ದಂಥ ರಾಮನ್ನ ನೋಡಿ ಕಾಡಿಗೆ ಹೋದ್ರು ಅಂತ ವೀರಮಲ್ಲು ಶಂಕರಯ್ಯ ಹೇಳಿದ್ರು. ಶಂಕರಯ್ಯ ಸುಂದರಯ್ಯನಿಗೆ ಕಾಡಲ್ಲಿ ಏನೋ ಇದೆ ಅಂತ ಹೇಳ್ದ. ಈ ರೀತಿ ಒಂದಕ್ಕೊಂದು ಸಹಾಯ ಮಾಡಿಕೊಂಡು ಕೊನೆಗೆ ರಾಮನಿಗೆ ಕಾಡಲ್ಲಿ ಕಲ್ಪವೃಕ್ಷ ಕಾಣಿಸ್ತು ಅನ್ನೋವರೆಗೂ ಬೆಳೆದಿದೆ. ಈಗ ಗೊತ್ತಾಯ್ತು, ಅದರಿಂದ ಇಲ್ಲಿಗೆ ನಿಂತ್ಕೊಂಡಿದೆ. ಇಲ್ಲಾಂದರೆ ಇದಿನ್ನೂ ಇಲ್ಲಿವರೆಗೂ ಹೋಗ್ತಿತ್ತೋ ಗೊತ್ತೇ ಇಲ್ಲ. ರಾಮಯ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸಾವೋದ್ರೆ ಕೂಡ ಯಾರ ಮನೆಗೂ ಹೋಗದೇ ಇರೋಂಥ ವ್ಯಕ್ತಿ. ಆ ಕಷ್ಟದಿಂದನೇ ಅವನ ಬೆಳೆ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ಅವನಿಗೆ ಕೋಳಿ ಮೊಟ್ಟೆ ಲೆಕ್ಕ ಇಲ್ಲದಷ್ಟು ಇದೆ. ಅದನ್ನು ನೋಡಿ ನೀವೆಲ್ಲರೂ ಕಲ್ಪವೃಕ್ಷ ಅಂತ ಬೇರೇನು ಅಂದ್ಕೊಂಡು ನೀವು ಕಷ್ಟಪಡದೆ ಏನೇನೋ ತಗೊಬೇಕು ಅಂತ ಪಂಜನ್ನ ಹಿಡ್ಕೊಂಡು ಇಲ್ದೇ ಇರೋ ಕಲ್ಪವೃಕ್ಷನ ಹುಡುಕಕ್ಕೆ ಹೋಗಿದ್ದೀರಾ. ಏನು ನಿಜವಾದ ವಿಷಯಕ್ಕೆ ಬಂದರೆ, ವೀರಮಲ್ಲು ಊರಲ್ಲಿ ಯಾವ ಕೆಲಸ ಮಾಡದೇ ಇರೋದ್ರಿಂದ ಸುಮ್ಮನೆ ಸಮಯ ವ್ಯರ್ಥ ಮಾಡೋಕ್ಕೆ ಇವ್ರ ಹತ್ರ ಮಾತಾಡ್ಕೊಂಡೇ ಇರ್ತಾ ಇದ್ದ. ಅದರಿಂದ ಎಲ್ಲರ ವಿಷಯ ಬಗ್ಗೆ ಅವನಿಗೆ ಗೊತ್ತಿರೋದ್ರಿಂದ ಒಬ್ಬರ ಹತ್ರ ಮಾತಾಡೋವಾಗ ಇನ್ನೊಬ್ಬರ ವಿಷಯನ ಗೊತ್ತಿಲ್ದೇನೋ ಹೇಳ್ಬಿಡ್ತಾ ಇದ್ದ. ಆ ರೀತಿ ಹೇಳೋದ್ರಿಂದ ಬೇರೆಯವರು ಅವನು ಹೇಳೋದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಬೇರೆಯವರಿಗೆ ಹೇಳ್ತಾ ಇದ್ರು. ಈ ರೀತಿ ಅಸಲಿಗೆ ಏನೋ ಇಲ್ಲದೆ ಇರೋರ ಹತ್ರ ಏನೋ ಇದೆ ಅಂತ ಅನ್ಕೊಂತಾರೆ. ಈಗಲೂ ಕೂಡ ಇದೇ ನಡೆದಿದೆ. ಇನ್ಮೇಲಾದರೂ ಈ ರೀತಿ ಮಾತುಗಳನ್ನು ಆಡೋದ್ಬಿಟ್ಟು ಸಮಯ ವ್ಯರ್ಥ ಮಾಡ್ಕೊಳ್ದೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟು ರಾಮಾಯಣ ಥರ ಕೆಲಸ ಮಾಡಿ, ನಾವು ಕಷ್ಟಪಟ್ಟು ಮಾಡ್ದಂಥ ಕೆಲಸ ನಮಗೆ ಕೇಳೋದನ್ನೆಲ್ಲ ಕೊಡುವಂಥ ಕಲ್ಪವೃಕ್ಷ ಅಂತ ಅನ್ಕೊಳ್ಳಿ. ದಣಿ, ನಾನು ಇಷ್ಟು ದಿನ ಕೆಲಸ ಮಾಡ್ದೇನೆ ಎಲ್ಲರ ಜೊತೆ ಸಮಯ ಕಳೀತಾ ಇದ್ದೀನಿ ಅಂದ್ಕೊಂಡೆ ಹೊರ್ತು ಈ ರೀತಿ ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂದ್ಕೊಂಡಿಲ್ಲ. ನಾನು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಆಸಕ್ತಿನ ಬರ್ಸೋದಕ್ಕೋಸ್ಕರ ಹೇಳ್ದೇ ಇರೋದನ್ನು ಸೇರಿಸ್ತಾ ಹೇಳ್ತಾ ಇದ್ದೆ. ಅದು ಇಷ್ಟು ದೊಡ್ಡ ಪ್ರಮಾದಕ್ಕೆ ಕಾರಣ ಆಗುತ್ತಂತ ಗೊತ್ತಿರಲಿಲ್ಲ. ಇನ್ನು ಯಾವತ್ತೂ ಈ ರೀತಿ ಮಾತಾಡೋಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಇನ್ನು ಮೇಲಾದರೂ ನಿನ್ನಲ್ಲಾದಂಥ ಬದಲಾವಣೆ ಎಲ್ರಿಗೂ ಸಂತೋಷ ತಂದುಕೊಡುತ್ತೆ. ಇನ್ನು ಮೇಲೆ ಸತ್ಯಾಸತ್ಯತೆ ತಿಳ್ಕೊಳ್ದೆ ಹೇಳೋ ಮಾತನ್ನು ಕೇಳಿ ಆಲೋಚನೆ ಮಾಡದೆ ಪ್ರವರ್ತನೆ ಮಾಡಬೇಡಿ ಅಂತ ಊರಿನ ಮುಖ್ಯಸ್ಥರು ಹೇಳ್ತಾರೆ. ಎಲ್ಲರೂ ರಾಮಯ್ಯ ಹತ್ರ ಕ್ಷಮೆ ಕೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅವತ್ತಿನಿಂದ ವೀರಮಲ್ಲು ಬೇರೆಯವರ ಹತ್ರ ಬೇಡ್ತಿರೋ ವಿಷಯಗಳನ್ನ ಮಾತಾಡ್ದಿರ ತನ್ನ ಕೆಲ್ಸಾನ ತಾನೇ ಮಾಡ್ಕೊತಿದ್ರು. ಇದೇ ಇವತ್ತಿನ ಕತೆ ಬಾಯಿ ಮಾತುಗಳು. ನಮ್ ಸ್ಟೋರಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.